ಫ್ರೆಂಡ್ಸ್, ಇವತ್ತು ನಾವಿರೋದು ಲಕ್ಷ್ಮಿ ಹ್ಯುಂಡೈ ವೈಟ್ಫೀಲ್ಡ್ ಆ್ಯಂಡ್ ಇವತ್ತು ನಾವು ರಿವ್ಯೂ ಮಾಡ್ತಿರೋದು ಹ್ಯುಂಡೈ ಕ್ರೆಟಾ ಡಾರ್ಕ್ ಎಡಿಷನ್ ಮಾಡೆಲ್. ಬನ್ನಿ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ರಿವ್ಯೂ ಮಾಡ್ತಿರೋದು ಹ್ಯುಂಡೈ ಕ್ರೆಟಾ ಎಸ್ ಆಪ್ಷನಲ್ ನೈಟ್ ಎಡಿಷನ್ ವೆಹಿಕಲ್ಲು. ನೀವು ಫ್ರಂಟ್ ಪ್ರೊಫೈಲ್ ನೋಡ್ಬೋದು ಫ್ರೆಂಡ್ಸ್, ತುಂಬ ವೆಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ನಿಮಗೆ ಫ್ರಂಟ್ ಗ್ರಿಲ್ ಏನಿದೆಯೋ ಅದು ನಿಮಗೆ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ, ಗ್ಲಾಸಿ ಬ್ಯಾಕಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಹಾಗೆ ಹ್ಯುಂಡೈ ಬ್ಯಾಡ್ಜಿಂಗ್ ನಿಮಗೆ ಇಲ್ಲಿ ಬರುತ್ತೆ. ಮತ್ತು ಈ ವೆಹಿಕಲ್ದು ನೀವು ಹೆಡ್ಲೈಟ್ಸ್ ನೋಡೋದಾದರೆ LED ಕೊಟ್ಟಿದ್ದಾರೆ. ಹಾಗೆ LED DRL ಸಹ ಬರುತ್ತೆ, ವಿತ್ LED ಟರ್ನ್ ಇಂಡಿಕೇಟರ್ ಆಪ್ಷನ್ ಸಹ ಇದೆ. ಹಾಗೆ ಈ ವೆಹಿಕಲ್ದು ನೀವು ಡೈಮೆನ್ಷನ್ ನೋಡೋದಾದರೆ ವಿಡ್ತ್ ಈ ವೆಹಿಕಲ್ದು 1790 mm ಆಗಿರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈ ವೆಹಿಕಲ್ದು ಸೈಡ್ ಪ್ರೊಫೈಲ್ ಹೇಗಿದೆ ಅಂತ ಚೆಕ್ ಮಾಡೋಣ. ಫ್ರೆಂಡ್ಸ್, ಹ್ಯುಂಡೈ ಕ್ರೆಟಾದು ಸೈಡ್ ಪ್ರೊಫೈಲ್ ಹೇಗಿದೆ ಅಂತ ನೋಡೋಣ ಬನ್ನಿ. ವೀಲ್ ಸೈಜ್ ನೋಡೋದಾದರೆ ನಿಮಗೆ 17 ಇಂಚಸ್ ಅಲೋವಿಲ್ಸ್ ಬರುತ್ತೆ, ವಿತ್ ರೆಡ್ ಕ್ಯಾಲಿಪರ್ ಸಹ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಇದರಿಂದ ನಿಮಗೆ ಲುಕ್ ಅನ್ನೋದು ತುಂಬ ಎನ್ಹಾನ್ಸ್ ಆಗುತ್ತೆ, ತುಂಬ ಸ್ಪೋರ್ಟಿಯಾಗಿದೆ ಲುಕ್ ಅನ್ನೋದು. ಹಾಗೆ ಓವರಾಲ್ ಪ್ರೊಫೈಲ್ ನೋಡೋದಾದರೆ 215/60 R17 ಇಂಚಸ್ ಆಗಿರುತ್ತೆ. ಹಾಗೆ ಸ್ವಲ್ಪ ಮೇಲ್ಗಡೆ ಬಂದರೆ ವೀಲ್ ಕ್ಲಾಡಿಂಗ್ ನಿಮಗೆ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಮತ್ತು ಓವರ್ವಿಮ್ಸ್ ಅನ್ನೋದು ನಿಮಗೆ ಗ್ಲಾಸಿ ಬ್ಲ್ಯಾಕಲ್ಲಿ ಡಿಸೈನ್ ಮಾಡಿದ್ದಾರೆ. ಈ ಓವರ್ವಿಮ್ಸ್ ಅನ್ನೋದು ನಿಮಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಬಲ್ ಆಗುತ್ತೆ, ವಿತ್ ಸೈಡ್ ಟರ್ನ್ ಇಂಡಿಕೇಟರ್ ಸಹ ಇಲ್ಲಿ LED ಕೊಟ್ಟಿದ್ದಾರೆ ನಿಮಗೆ. ಮತ್ತು ಡೋರ್ ಹ್ಯಾಂಡಲ್ಸ್ ನೋಡ್ಬೋದು, ಬಾಡಿ ಕಲರ್ಡೆ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಇದರಲ್ಲೇ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಆಪ್ಷನ್ ಸಹ ಕೊಟ್ಟಿದ್ದಾರೆ. ಮತ್ತು ಈ ವೆಹಿಕಲ್ದು ರೂಫ್ರೆಲ್ಸ್ ನೋಡಿ, ರೂಫ್ರೆಲ್ಸ್ ನಿಮಗೆ ಗ್ಲಾಸಿ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ, ತುಂಬ ವೆಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಮತ್ತು ಈ ವೆಹಿಕಲ್ದು ಲೆಂತ್ ನೋಡ್ಬೋದು, ಲೆಂತ್ ನಿಮಗೆ 4330 mm ಆಗಿರುತ್ತೆ. ಹಾಗೆ ವೀಲ್ ಬೇಸ್ ಅನ್ನೋದು ನಿಮಗೆ 2610 mm ಆಗಿರುತ್ತೆ. ವೀಲ್ ಬೇಸ್ ಅನ್ನೋದು ಜಾಸ್ತಿ ಇರೋದ್ರಿಂದ ನಿಮಗೆ ಇಂಟೀರಿಯರಲ್ಲಿ ತುಂಬ ಸ್ಪೇಸ್ ಅನ್ನೋದು ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ತಾ ಇದ್ದಾರೆ, ಗ್ರೌಂಡ್ ಕ್ಲಿಯರೆನ್ಸು ಈ ವೆಹಿಕಲ್ ನಿಮಗೆ 180 mm ಇರುತ್ತೆ. ಸೊ ಬ್ಯಾಡ್ ರೋಡ್ಸಲ್ಲೂ ಸಹ ಇದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಫ್ರೆಂಡ್ಸ್, ಹ್ಯುಂಡೈ ಕ್ರೆಟಾದಲ್ಲಿ ಬ್ಯಾಕ್ ಪ್ರೊಫೈಲ್ ಹೇಗಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ನಿಮಗೆ ಈ ವೆಹಿಕಲ್ದ ಹೈಟ್ ನೋಡ್ಬೋದು 1635 mm ಆಗಿರುತ್ತೆ. ಮತ್ತು ಟಾಪಲ್ಲಿ ನೋಡೋದಾದರೆ ನಿಮಗೆ ಶಾರ್ಕ್ ಫಿನ್ ಆ್ಯಂಟಿನಾ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ಹೈ ಮೌಂಟ್ ಸ್ಟಾಪ್ ಲೈಟ್ ಆಪ್ಷನ್ ಕೊಟ್ಟಿದ್ದಾರೆ, ವಿತ್ ರೇರ್ ಸ್ಪಾಯ್ಲರು ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಇದು ನಿಮಗೆ ಗ್ಲಾಸಿ ಬ್ಲ್ಯಾಕಲ್ಲೇ ಬರುತ್ತೆ ನಿಮಗೆ. ಮತ್ತು ಈ ವೆಹಿಕಲಲ್ಲಿ ನಿಮಗೆ ರೇರ್ ವೈಪರ್ ವಾಷರ್ ಆ್ಯಂಡ್ ಆ್ಯಂಟಿ ಡಿಫಾಗರ್ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಮೇನ್ ಅಡ್ವಾಂಟೇಜ್ ಅಂದರೆ ಈ ವೆಹಿಕಲಲ್ಲಿ ಕನೆಕ್ಟೆಡ್ ಲೈಟ್ಸ್ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಇದರಲ್ಲಿ. ಸೊ ಇದರಿಂದ ನಿಮಗೆ ನೈಟ್ ಡ್ರೈವಿಂಗ್ ಮಾಡಬೇಕಾದ್ರೆ ತುಂಬ ಯೂಸ್ಫುಲ್ ಬೆನಿಫಿಟ್ ಅಂತಲೇ ಹೇಳ್ಬೋದು. ಮತ್ತು ಸ್ವಲ್ಪ ಡೌನ್ ಬಂದರೆ ನಿಮಗೆ ಇಲ್ಲಿ ಕ್ಯಾಮ್ರಾ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ರೇರ್ ಬಂಪರ್ ಅನ್ನೋದು ನಿಮಗೆ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಮತ್ತು ಡಾರ್ಕ್ ನೈಟ್ ಆಪ್ಷನ್ ಅನ್ನೋ ಬ್ಯಾಡ್ಜಿಂಗ್ ಇಲ್ಲಿ ಬರುತ್ತೆ. ಬೂಟ್ ಸ್ಪೇಸ್ ನೋಡ್ಬೋದು, ನಿಮಗೆ 433 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ತುಂಬ ಸ್ಪೇಷಸ್ ಆಗಿ ಇದೆ ಫ್ರೆಂಡ್ಸ್. ಇದರಲ್ಲಿ ನೀವು ಮಿನಿಮಮ್ 5 ಮೆಂಬರ್ಸ್ ಪ್ಯಾಸೆಂಜರ್ಸ್ ನೀವು ಲಗೇಜ್ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಹಾಗೆ ರೇರ್ ಪಾರ್ಸಲ್ ಟ್ರೈನು ಸಹ ಕೊಟ್ಟಿದ್ದಾರೆ ನಿಮಗೆ. ಸ್ಪೇರ್ ವೀಲ್ ನಿಮಗೆ 15 ಇಂಚಸ್ ಬರುತ್ತೆ. ಮತ್ತು ಪಂಚರ್ ಟೂಲ್ ಕಿಟ್ ಆಪ್ಷನ್ ಸಹ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹ್ಯುಂಡೈ ಕ್ರೆಟಾದಲ್ಲಿ ರೇರ್ ಪ್ಯಾಸೆಂಜರ್ ಸೀಟಲ್ಲಿ ಏನೇನು ಆಪ್ಷನ್ ಬರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಫಸ್ಟು ನೀವು ಡೋರ್ ನೋಡ್ಬೋದು, ಡೋರ್ ನಿಮಗೆ ಬಾಡಿ ಕಲರ್ಡೆ ಕೊಟ್ಟಿದ್ದಾರೆ. ಹಾಗೆ ಡೋರ್ ಅನ್ನೋದು ನಿಮಗೆ ವೈಡಾಗಿ ಓಪನ್ ಆಗುತ್ತೆ. ಮತ್ತು ರೇರಲ್ಲಿ ನಿಮಗೆ ಪವರ್ ವಿಂಡೋ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸ್ವಲ್ಪ ಸ್ಪೇಸ್ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು 1 ಲೀಟ್ರ್ ವಾಟರ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಸ್ಪೀಕರ್ ಆಪ್ಷನ್ ಇಲ್ಲಿ ಬರುತ್ತೆ ನಿಮಗೆ. ಹಾಗೆ ನಿಮ್ಮ ಮೇನ್ ಅಡ್ವಾಂಟೇಜ್ ಅಂದರೆ ಈ ಮಾಡೆಲಲ್ಲಿ ನಿಮಗೆ ಸನ್ ಶೇಡ್ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ರೇರ್ ಪ್ಯಾಸೆಂಜರ್ ಕಂಫರ್ಟಬಲ್ ನೋಡ್ಬೋದು. ನಾನು 6 ಫೀಟ್ ಹೈಟ್ ಇದ್ದೀನಿ, ಬಟ್ ಆದರೂ ನನಗೆ ಹೆಡ್ ರೂಮ್ ಅನ್ನೋದು ತುಂಬ ಸಫಿಷಿಯೆಂಟ್ ಆಗಿದೆ. ಹಾಗೆ ಅಂಡರ್ ಥೈ ಸಪೋರ್ಟನ್ನು ತುಂಬ ವೆಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ಮತ್ತು ಲೆಗ್ ಸ್ಪೇಸಿಂಗು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಲಾಂಗ್ ಜರ್ನೀಸು ತುಂಬ ಈಸಿಯಾಗಿ ನಾವು ಜರ್ನಿ ಮಾಡ್ಬೋದು ಫ್ರೆಂಡ್ಸ್. ರೇರ್ ಪ್ಯಾಸೆಂಜರ್ ಸೀಟ್ ಸೈಡಿಂದ ನೋಡೋದಾದರೆ ಫ್ರಂಟ್ ಡ್ಯಾಶ್ ಬೋರ್ಡ್ ಈ ಥರ ಡಿಸೈನ್ ಮಾಡಿದ್ದಾರೆ ನೋಡ್ಬೋದು, ತುಂಬ ವೆಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ವೆಹಿಕಲ್ ನಿಮಗೆ ರೇರ್ ಆರ್ಮ್ ರೆಸ್ಟ್ ಅನ್ನೋದು ಆಪ್ಷನ್ ಬರುತ್ತೆ. ಮತ್ತು ರೇರ್ ಪ್ಯಾಸೆಂಜರ್ಸ್ಗೋಸ್ಕರ ನಿಮಗೆ ರೇರ್ AC ವೆಂಟ್ಸು ಸಹ ಆಪ್ಷನ್ ಕೊಟ್ಟಿದ್ದಾರೆ. ಇದರಿಂದ ನೀವು ಲಾಂಗ್ ಜರ್ನೀಸು ತುಂಬ ಈಸಿಯಾಗಿ ಮಾಡ್ಬೋದು. ಮತ್ತು ನಿಮಗೆ ಇಲ್ಲಿ ಮೊಬೈಲ್ ಹೋಲ್ಡರ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ USB Type C ಚಾರ್ಜಿಂಗ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಹಾಗೆ ಈ ವೆಹಿಕಲಲ್ಲಿ ನಿಮಗೆ 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಸೆಂಟ್ರಲ್ ನಿಮಗೆ ಹ್ಯಾಂಡ್ ರೆಸ್ಟು ಕೊಟ್ಟಿದ್ದಾರೆ, ವಿತ್ 2 ಕಪ್ ಹೋಲ್ಡರ್ಸ್ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ. ಮತ್ತು ಇಲ್ಲಿ ನಿಮಗೆ ಒಂದು ಲೈಟ್ ಕೊಟ್ಟಿದ್ದಾರೆ. ಮೇನ್ ಅಡ್ವಾಂಟೇಜ್ ಅಂದರೆ ಈ ವೆಹಿಕಲ್ ನಿಮಗೆ ಪ್ಯಾನೋರಮಿಕ್ ಸನ್ರೂಫ್ ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಫ್ರಂಟ್ ಡ್ರೈವರ್ ಸೀಟಲ್ಲಿ ಏನೇನು ಫೀಚರ್ಸ್ ಇದೆಯಾ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಕೀ ಈ ಥರ ಇರುತ್ತೆ ನಿಮಗೆ. ಕೀಯಲ್ಲಿ ನಿಮಗೆ ಲಾಕು, ಅನ್ಲಾಕು ಮತ್ತು ಬೂಟ್ ಓಪನ್ ಆಪ್ಷನ್ ಸಹ ಇಲ್ಲೇ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆ ಡೋರ್ ನೋಡ್ಬೋದು, ನಿಮಗೆ ಬಾಡಿ ಕಲರ್ಡ್ ಡೋರ್ ಕೊಟ್ಟಿದ್ದಾರೆ. ಹಾಗೆ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ, ಯಾಕಂದರೆ ಈ ವೆಹಿಕಲ್ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಅನ್ನೋ ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಹ್ಯುಂಡೈ ಕ್ರೆಟಾ ಡಾರ್ಕ್ ಎಸ್ ಆಪ್ಷನಲ್ ಮಾಡೆಲಲ್ಲಿ ನಿಮಗೆ 4 ಪವರ್ ವಿಂಡೋಸ್ ಆಪ್ಷನ್ ಬರುತ್ತೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಬಲ್ ಆಪ್ಷನ್ ಇಲ್ಲಿ ಬರುತ್ತೆ ನಿಮಗೆ.
ಮತ್ತು ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 1 ಲೀಟರ್ ಬಾಟಲ್ ಹೋಲ್ಡರ್ ಇರುತ್ತೆ, ಮತ್ತು ಇಲ್ಲಿ ಸ್ಪೀಕರ್ ಸ್ಪೇಸಿಂಗ್ ಇಲ್ಲಿ ಕೊಟ್ಟಿದ್ದಾರೆ. ಡ್ರೈವರ್ ಸೀಟ್ ಅನ್ನೋದು ನಿಮಗೆ 6 ಸ್ಟೆಪ್ ಅಡ್ಜಸ್ಟಬಲ್ ಆಗುತ್ತೆ ಫ್ರೆಂಡ್ಸ್. ಇದು ನಿಮಗೆ ರಿಕ್ಲೈನ್ ಆಗುತ್ತೆ, ಹೈಟ್ ಅಡ್ಜಸ್ಟ್ಮೆಂಟು ಸಹ ಬರುತ್ತೆ. ಮತ್ತು ಇಲ್ಲಿ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಇದು ಟ್ರಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ ನಿಮಗೆ. ಮತ್ತು ಪೆಡಲ್ಸ್ ನೋಡ್ಬೋದು, ಈ ಥರ ಡಿಸೈನ್ ಮಾಡಿದ್ದಾರೆ. ನಿಮ್ಗೆ ಈ ವೆಹಿಕಲಲ್ಲಿ ಡೆಡ್ ಪೆಡಲ್ ಅನ್ನೋ ಆಪ್ಷನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹ್ಯುಂಡೈ ಕ್ರೆಟಾ ಸ್ಟೇರಿಂಗ್ ನೋಡ್ಬೋದು, ತುಂಬ ವೆಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ಇದು ನಿಮಗೆ ಡಿ ಕಟ್ ಆಪ್ಷನ್ ಬರುತ್ತೆ ಇದರಲ್ಲಿ. ಹಾಗೆ ಇಲ್ಲಿ ಲೆಫ್ಟ್ ಸೈಡ್ ನೋಡ್ಬೋದು, ನಿಮಗಿದು ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಹಾರನ್ ಇದು ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ರೈಟ್ ಸೈಡ್ ನೋಡ್ಬೋದು, ನಿಮಗೆ ಇದರಲ್ಲಿ ನಿಮಗೆ ಕ್ರೂಸ್ ಸ್ಪೀಡ್ ಮೀಟರ್ದು ಆಪ್ಷನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಕಂಟ್ರೋಲ್ಸ್ ಇಲ್ಲಿಂದ ಮಾಡ್ಕೋಬೋದು. ಹಾಗೆ ಸೆಂಟ್ರಲ್ ನೋಡ್ಬೋದು, ಸೆಂಟ್ರಲ್ಲಿ ನಿಮಗೆ ಇಲ್ಲಿ ಸ್ಪೀಕರ್ ಸ್ಪೇಸಿಂಗ್ ಇಲ್ಲಿದೆ. ಮತ್ತು ಈ ವೆಹಿಕಲಲ್ಲಿ ನಿಮಗೆ 8 ಇಂಚಸ್ಸು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಇದು ನಿಮಗೆ ಆಂಡ್ರಾಯ್ಡ್ ಆಟೋ ಆ್ಯಂಡ್ ಆ್ಯಪಲ್ ಕಾರ್ಪ್ಲೇ ಆಪ್ಷನ್ ಇರುತ್ತೆ. ಇದು ವೈರ್ಲೆಸ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಸ್ಪೇಸಿಂಗ್ ಕೊಟ್ಟಿದ್ದಾರೆ ಮೊಬೈಲ್ ಇಟ್ಕೊಳ್ಳೋದಕ್ಕೆ. ಮತ್ತು ಇನ್ನು ಸ್ವಲ್ಪ ಡೌನ್ ಬಂದರೆ ಇಲ್ಲಿ ನಿಮಗೆ USB Type C ಚಾರ್ಜಿಂಗ್ ಆಪ್ಷನ್ ಬರುತ್ತೆ. 12 ವಾಟ್ಸ್ ಚಾರ್ಜಿಂಗ್ ಆಪ್ಷನ್ ಸಹ ಇಲ್ಲಿದೆ. ಹಾಗೆ USB ಆಪ್ಷನ್ನು ಸಹ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ತುಂಬ ಸ್ಪೇಷಿಯಸ್ ಆಗಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಗೇರ್ ನಾಬ್ ನೋಡ್ಬೋದು, ತುಂಬ ಪ್ರೀಮಿಯಮ್ ಆಗಿ ಡಿಸೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಮತ್ತು ಈ ಮಾಡೆಲ್ ನಿಮಗೆ ಸೆಂಟ್ರಲ್ಲೇ ಆರ್ಮ್ ರೆಸ್ಟ್ ಬರುತ್ತೆ, ವಿತ್ ಸ್ಟೋರೇಜ್ ಆಪ್ಷನು ಸಹ ಇದೆ. ಮತ್ತು 2 ಕಪ್ ಹೋಲ್ಡರ್ ಸಹ ಬರುತ್ತೆ ಫ್ರೆಂಡ್ಸ್. ಡ್ಯಾಶ್ ಬೋರ್ಡ್ ಅನ್ನೋದು ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಹ್ಯುಂಡೈ ಕ್ರೆಟಾ ವೆಹಿಕಲಲ್ಲಿ. ಮತ್ತು ಗ್ಲೋ ಬಾಕ್ಸನ್ನು ಸಹ ಇದರಲ್ಲಿ ನಮಗೆ ಕೂಡ್ ಗ್ಲೋ ಬಾಕ್ಸ್ ಬರುತ್ತೆ, ಪ್ಲಸ್ ಸ್ಪೇಷಿಯಸ್ ಆಗಿದೆ ಫ್ರೆಂಡ್ಸ್. ಈ ಕಾರ್ದು ಡಾಕ್ಯುಮೆಂಟ್ಸ್ ಆಗಲಿ ಸ್ಮಾಲ್ ಥಿಂಗ್ಸ್ ನೀವು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಮತ್ತು ಮ್ಯಾನ್ಯಲಿ ಡಿಮ್ಮಿಂಗ್ ಐರನ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಮತ್ತು ಈ ವೆಹಿಕಲಲ್ಲಿ ನಿಮಗೆ ಸನ್ ಗ್ಲಾಸ್ ಹೋಲ್ಡ್ರು ಸಹ ಕೊಟ್ಟಿದ್ದಾರೆ. ಮತ್ತು 2 ಲೈಟ್ಸ್ ಕೊಟ್ಟಿದ್ದಾರೆ. ಮೇನ್ ಅಡ್ವಾಂಟೇಜ್ ಏನಂದರೆ ಈ ವೆಹಿಕಲ್ ನಿಮಗೆ ಪ್ಯಾನೋರಮಿಕ್ ಸನ್ರೂಫ್ ಅನ್ನೋದು ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಇದು ಆಪ್ಷನ್ ಅನ್ನೋದು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ತುಂಬ ಲಕ್ಸುರಿ ಫೀಚರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಸೆಗ್ಮೆಂಟಲ್ಲಿ ನಿಮಗೆ ಯಾವ ವೆಹಿಕಲಲ್ಲೂ ಸಹ ಈ ಥರ ಪ್ಯಾನೋರಮಿಕ್ ಸನ್ರೂಫ್ ಅನ್ನೋ ಆಪ್ಷನ್ ಬರೋದಿಲ್ಲ ನಿಮಗೆ. ನೋಡಿ, ತುಂಬ ವೈಡಾಗಿ ಓಪನ್ ಆಗುತ್ತೆ. ಓಪನ್ ಆ್ಯಂಡ್ ಕ್ಲೋಸ್ ಬಟನ್ ನಿಮ್ಗೆ ಇಲ್ಲೇ ಸಹ ಕೊಟ್ಟಿದ್ದಾರೆ. ಪ್ಲಸ್ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಎಕ್ಸಾಕ್ಟಾಗಿ ನೀವು ಎಲ್ಲಿ ಸ್ಟಾಪ್ ಮಾಡಬೇಕು ಅಂದ್ರೂ ಅದು ಸ್ಟಾಪ್ ಆಗುತ್ತೆ ಫ್ರೆಂಡ್ಸ್. ಹ್ಯುಂಡೈ ಕ್ರೆಟಾದಲ್ಲಿ ಇಂಜಿನ್ ಆಪ್ಷನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಹ್ಯುಂಡೈ ಕ್ರೆಟಾದಲ್ಲಿ ಇಂಜಿನ್ ಆಪ್ಷನ್ ನೋಡೋದಾದರೆ ನಿಮಗೆ 3 ಇಂಜಿನ್ ಆಪ್ಷನ್ ಬರುತ್ತೆ. ಅದರಲ್ಲಿ 1.5 ಲೀಟರ್ ಪೆಟ್ರೋಲ್ ಇಂಜನ್, ಅದು ನ್ಯಾಚುರಲ್ ಎಸ್ಪಿರೇಟೆಡ್ ಆಗಿರುತ್ತೆ. ಇನ್ನೊಂದು 1.5 ಲೀಟರ್ಸ್ ಡೀಸೆಲ್ ಇಂಜನ್ನು, ಮತ್ತು ಇನ್ನೊಂದು 1.5 ಲೀಟರ್ಸು ಟರ್ಬೋ ಇಂಜನ್ನು ಬರುತ್ತೆ. ಸೊ ಪವರ್ ನೋಡೋದಾದರೆ 1.5 ಲೀಟರ್ ನ್ಯಾಚುರಲ್ ಎಸ್ಪಿರೇಟೆಡ್ ಇಂಜಿನಲ್ಲಿ ನಿಮಗೆ 113 bhp ಹಾರ್ಸ್ ಪವರ್ ಬರುತ್ತೆ. ಟಾರ್ಕ್ ಅನ್ನೋದು ನಿಮಗೆ 143 Nm ಟಾರ್ಕ್ ಸ್ಪೀಡ್ ಬರುತ್ತೆ. ಇದು ನಿಮಗೆ 6 ಸ್ಪೀಡ್ ಮ್ಯಾನ್ಯಲ್ ಇಲ್ಲಾಂದರೆ CVT ನಿಮ್ಗೆ ಆಪ್ಷನ್ ಬರುತ್ತೆ. ಮತ್ತು ಇನ್ನೊಂದು ಡೀಸೆಲ್ ಇಂಜನ್ ನೋಡೋದಾದರೆ ಡೀಸೆಲ್ ಇಂಜನಲ್ಲಿ ನಿಮಗೆ 114 bhp ಹಾರ್ಸ್ ಪವರ್ ಬರುತ್ತೆ ಆ್ಯಂಡ್ 250 Nm ಟಾರ್ಕ್ ಸ್ಪೀಡ್ ಬರುತ್ತೆ. ನೀವು ಗೇರ್ ಆಪ್ಷನ್ ನೋಡ್ಬೋದು, ಅದು ನಿಮಗೆ 6 ಸ್ಪೀಡ್ ಮ್ಯಾನ್ಯಲ್ ಇರುತ್ತೆ, ಇಲ್ಲಾಂದರೆ 6 ಸ್ಪೀಡ್ ಆಟೋಮೆಟಿಕಲು ಸಹ ನಿಮ್ಗೆ ಆಪ್ಷನ್ ಬರುತ್ತೆ. ಮತ್ತು ಇನ್ನೊಂದು ಇಂಜನ್ ಇದೆ ನಿಮಗೆ, ಅದು ನಿಮಗೆ ಟರ್ಬೋ ಇಂಜನ್ ಬರುತ್ತೆ. ಅದು 1.5 ಲೀಟರ್ಸ್ ಟರ್ಬೋ ಇಂಜನು. ಪೀಕ್ ಹಾರ್ಸ್ ಪವರು 160 PS ಹಾರ್ಸ್ ಪವರ್ ಇರುತ್ತೆ. ಟಾರ್ಕ್ ಸ್ಪೀಡ್ ಅನ್ನೋದು ನಿಮಗೆ 253 Nm ಟಾರ್ಕ್ ಸ್ಪೀಡ್ ಬರುತ್ತೆ. ನಿಮಗೆ ಗೇರ್ ಆಪ್ಷನ್ ನೋಡ್ಬೋದು, ನಿಮಗೆ 7 ಸ್ಪೀಡ್ DCT ಆಟೋಮೆಟಿಕ್ ನಿಮ್ಗೆ ಸಿಗುತ್ತೆ. ಮತ್ತು ಇದು ಪೆಟ್ರೋಲ್ ನಿಮಗೆ ಮೈಲೇಜ್ ನಿಮ್ಗೆ ನೋಡ್ಬೋದು, ಆಲ್ಮೋಸ್ಟ್ ನಿಮಗೆ 17 to 18 kmpl ನಿಮಗೆ ಕಂಪ್ಲೀಟ್ ಕ್ಲೇಮ್ಡ್ ಮೈಲೇಜ್ ಬರುತ್ತೆ ಫ್ರೆಂಡ್ಸ್. ಹ್ಯುಂಡೈ ಕ್ರೆಟಾದಲ್ಲಿ ಸೇಫ್ಟಿ ಫೀಚರ್ಸ್ ನೋಡೋದಾದರೆ 6 ಏರ್ ಬ್ಯಾಗ್ಸ್, ABS ವಿತ್ EBD ಆಪ್ಷನ್ ಬರುತ್ತೆ. ಮತ್ತು ಎಲೆಕ್ಟ್ರಾನಿಕಲಿ ಸ್ಟೆಬಿಲಿಟಿ ಕಂಟ್ರೋಲ್ ಆಪ್ಷನ್ ಇದೆ. ಹಿಲ್ ಹೋಲ್ಡ್ ಸ್ಟಾರ್ಟ್ ಆ್ಯಂಡ್ ಆಪ್ಷನ್ ಬರುತ್ತೆ ನಿಮಗೆ. ಮತ್ತು 4 ಟೈರ್ಸಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ಸ್ ಅನ್ನೋ ಆಪ್ಷನು ಸಹ ಕೊಟ್ಟಿದ್ದಾರೆ. ಮತ್ತು ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ರೇರ್ ಕ್ಯಾಮ್ರಾ ಆಪ್ಷನ್ ಅನ್ನೋದು ಸಹ ನಿಮ್ಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹ್ಯುಂಡೈ ಕ್ರೆಟಾ ಡಾರ್ಕ್ ಎಡಿಷನ್ದು ಪ್ರೈಸ್ ನೋಡೋದಾದರೆ 14.5 lakhs ಸ್ಟಾರ್ಟ್ ಆಗುತ್ತೆ. ಮತ್ತು ಈ ವೆಹಿಕಲ್ ಬಗ್ಗೆ ಯಾವುದೇ ಥರ ನಿಮ್ಗೆ ಎಂಕ್ವೈರಿ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ. ನಿಮ್ಗೆ ಏನಾರು ಇದ್ದರೆ ನೀವು ರೀಚ್ ಔಟ್ ಆಗ್ಬೋದು ಫ್ರೆಂಡ್ಸ್. ಹಾಗೆ ಮುಂದಿನ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.